ದೇಶದಲ್ಲಿ ಕರೋನಾ ಕೇಸ್ಗಳು ಹೆಚ್ಚು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹಿಂದೆ ಆದಂತಹ ತಪ್ಪುಗಳು ಮರುಕಳಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಥವಾ ಸಿದ್ದು ಸರ್ಕಾರ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ನೇರವಾಗಿ ಈಗ ಮೈಸೂರು ಕಡೆಗೆ ಹೋಗೋಣ. ಮೈಸೂರಿನಲ್ಲಿ ಕರೋನಾವನ್ನ ಎದುರಿಸೋಕೆ ಮೈಸೂರು ಜಿಲ್ಲಾಡಳಿತ ಯಾವ ರೀತಿಯಾಗಿ ತಯಾರಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಬರೋಣ. ಕರೋನಾದ ರೂಪಾಂತರಿ ಅಲೆಯ ಆತಂಕ ಈಗ ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ. ಅದರಲ್ಲೂ ಕೂಡ ಕೇರಳದ ಭಾಗದಲ್ಲಿ ಅತಿ ಹೆಚ್ಚಿನ ಈ ಥರದ ಪ್ರಕರಣಗಳು ದಾಖಲಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕೇರಳ ಮೈಸೂರು ಗಡಿ ಭಾಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಈಗ ತಾವೀಗ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಮೈಸೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಒಂದು ಸ್ಪೆಷಲ್ ವಾರ್ಡನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸುಸಜ್ಜಿತವಾದಂತಹ ವಾರ್ಡ್ಗಳು, ಸುಸಜ್ಜಿತವಾದಂತಹ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಪ್ರತಿ ಬೆಡ್ಗೂ ಕೂಡ ಆಕ್ಸಿಜನ್ಗಳ ವ್ಯವಸ್ಥೆ ಇದೆ. ಒಂದು ರೀತಿಯಾಗಿ ICU ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಯಾಕಂದರೆ ಕಳೆದ ಕೋವಿಡ್ನ 2 ಅಲೆಗಳಲ್ಲಿ ಒಂದು ದೊಡ್ಡ ಮಟ್ಟದ ಆತಂಕಗಳಿತ್ತು. ಬೆಡ್ಗಳಿಗೆ ಪರದಾಡುವಂಥ ಪರಿಸ್ಥಿತಿಗಳಿತ್ತು, ಆಕ್ಸಿಜನ್ಗೆ ಪರದಾಡುವಂತಹ ಪರಿಸ್ಥಿತಿಗಳಿತ್ತು. ಜೊತೆಗೆ ICU ಬೆಡ್ಗಳಿಗಂತೂ ದೊಡ್ಡ ಮಟ್ಟದ ಹಾಹಾಕಾರಗಳು ಕೂಡ ಸೃಷ್ಟಿಯಾಗಿ ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಜಾಗ್ರತಾ ದೃಷ್ಟಿಯಿಂದ ಈಗಾಗಲೇ ಸ್ಪೆಷಲ್ ವಾರ್ಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲವೂ ಹೈಟೆಕ್ ಆದಂತಹ ವಾರ್ಡ್ ಇದು. ಪ್ರತಿಯೊಂದು ಬೆಡ್ಗೂ ಕೂಡ ಆಕ್ಸಿಜನ್ ವ್ಯವಸ್ಥೆ ಇದೆ. ಒಂದು ರೀತಿಯಾಗಿ ICU ಬೆಡ್ ಹೆಚ್ಚು ಕಡಿಮೆ 70 ರಿಂದ 80ರಷ್ಟು ICU ಬೆಡ್ಗಳನ್ನು ಕೋವಿಡ್ಗೋಸ್ಕರವಾಗಿಯೇ ಮೈಸೂರಿನ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಸಜ್ಜು ಮಾಡಲಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಾಕ್ಟರ್ ಅಮರನಾಥ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಇದು ಕೋವಿಡ್ನ ವಾರ್ಡ್ ಅಂತ ಒಟ್ಟು ಎಷ್ಟು ಈ ಥರದ ವಾರ್ಡ್ಗಳು ಮಾಡ್ತಾರೆ? ಸರ್, ನಮಗೆ ಸರ್ಕಾರದಿಂದ ಏನು ಸೂಚನೆ ಬಂದ ತಕ್ಷಣವೇ ನಾವು ಕೋವಿಡ್ಗೆ ಅಂತಲೇ ICU ಬೆಡ್ಸ್ನ 73 ICU ಬೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ 180 ಆಕ್ಸಿಜಿನೇಟೆಡ್ ಬೆಡ್ಸ್ ಇದೆ. ನಮ್ಮಲ್ಲಿ 40 ವೆಂಟಿಲೇಟರ್ಸು ರೆಡಿ ಇದೆ, ವರ್ಕಿಂಗ್ ಕಂಡೀಷನಲ್ಲಿ ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಕೋವಿಡ್ ಪೇಷಂಟ್ಸಿಗೆ ಬೇಕಾಗುವಂಥ ಔಷಧಿ ಇರ್ಬೋದು, ಮಾಸ್ಕ್ ಇರ್ಬೋದು, ಬೇರೆ ಯಾವ್ಯಾವುದು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸೋದಕ್ಕೆ ನಾವು ಜಿಲ್ಲಾಸ್ಪತ್ರೆಯಲ್ಲಿ ರೆಡಿಯಾಗಿದ್ದೀವಿ ಸರ್. ಅಂದರೆ ಈಗ ಈ ಎಲ್ಲ ಬೆಡ್ಗಳು ಎಲ್ಲವಕ್ಕೂ ICU ಬೆಡ್ಗಳು ಎಲ್ಲವಕ್ಕೂ ಕೂಡ ಆಕ್ಸಿಜನ್ ಇರುವಂಥ ಬೆಡ್ಗಳು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ 73 ಬೆಡ್ನು ಆಕ್ಸಿಜನ್ ಇರೋವಂಥದ್ದು ಮತ್ತು ವೆಂಟಿಲೇಟರ್ ಸಪೋರ್ಟ್ ಇರೋವಂಥದ್ದು ವಿತ್ ಮಾನಿಟರ್ಸ್ ಇರೋವಂಥ ಬೆಡ್ಸು. ಯಾವುದೇ ಸೀರಿಯಸ್ ಪೇಷಂಟ್ನು ಬೇಕಾದರೆ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋವಂಥ ಬೆಡ್ಸು ಸರ್. ಅಂದರೆ ಕೋವಿಡ್ ಓಕೆ, ಕರೋನಾ ಸುದ್ದಿಗಳ ಜೊತೆಗೆ ಇನ್ನುಳಿದಂತಹ ಸುದ್ದಿಗಳು ಕೂಡ ಇದೆ, ಅದನ್ನು ನೋಡ್ತಾ ಹೋಗೋಣ. ಇದೀಗ ಕಲಬುರಗಿಯಲ್ಲಿ ಮತ್ತೆ ಪೊಲೀಸರ ಕಳ್ಳಾಟ ಬಯಲಾಗಿದೆ. ಮೊಬೈಲ್ CDR ಅನ್ನ ಮಾರಾಟ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅದು ಕೂಡ ಮಹಿಳಾ ಪೇದೆಯ ಮೊಬೈಲ್ CDR ಅನ್ನ ಮಾರಾಟ ಮಾಡಿದ್ದಾರೆ. ಕಲಬುರಗಿಯ ಪೊಲೀಸ್ ಆಯುಕ್ತಾಲಯದಲ್ಲಿ ನಡೆದಿರುವಂತಹ ಘಟನೆಯ ವ್ಯಾಪ್ತಿಯಲ್ಲಿ ಮಹಿಳಾ ಪೇದೆಯ ಜೀವನವನ್ನ ಹಾಳು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು. ಪೇದೆ ಜೊತೆ ಮದುವೆ ಆಗಬೇಕಾಗಿದ್ದ ಯುವಕನಿಗೆ ಆ CDR ಮಾರಾಟ ಮಾಡಿ CDR ಪಡೆದು ಮಹಿಳೆಗೆ ಮಾನಸಿಕ ಕಿರುಕುಳವನ್ನ ಆ ಯುವಕ ಕೊಟ್ಟಿದ್ದಾನೆ. ಮದುವೆ ಆಗ್ಬೇಕಾಗಿದ್ದವನು ನೊಂದ ಮಹಿಳಾ ಸಿಬ್ಬಂದಿಯಿಂದ ಪೊಲೀಸ್ ಆಯುಕ್ತರಿಗೆ ದೂರ ಹೋಗಿದೆ. ಏನೇನಪ್ಪ ಕಾಲದಲ್ಲಿ, ಅದು ಕೂಡ ಆಕೆ ಆ ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದವಳು. ಆಕೆಯ ಫೋನ್ನ ಈ ಒಂದು CDR ನ ತೆಗೆದು ಆಕೆ ಯಾರನ್ನ ಮದುವೆ ಆಗ್ಬೇಕಿತ್ತು ಅವ್ರಿಗೆ ಮಾರಾಟ ಮಾಡಿರೋದು. ನಾಚಿಕೆಗೇಡು. ಮಹಿಳಾ ಪೇದೆ CDR ಮಾರಾಟಕ್ಕೆ ಇದೀಗ ಪೊಲೀಸರ ಮಾಸ್ಟರ್ ಮೈಂಡ್. ಮಹಿಳಾ ಪೇದೆ CDR ಮಾರಾಟಕ್ಕೆ ಪೊಲೀಸರ ಮಾಸ್ಟರ್ ಮೈಂಡ್. ಹೆಂಗಪ್ಪ ಅಂದ್ರೆ ಆಕೆಗೆ ಆ ಪೇದೆಗೆ ಸಂಬಂಧ ಇರದ ಪ್ರಕರಣದ ತನಿಖೆಗೆ ಅಂತ ಆಕೆಯ CDR ಅನ್ನ ಪಡೆದಿದ್ದಾರೆ ಪೊಲೀಸರು. ಕ್ರೈಮ್ ನಂಬರ್ 47ರ ತನಿಖೆ ಹೆಸರಲ್ಲಿ CDR ಅನ್ನ ಪಡೆದು ಆಯುಕ್ತರ ಸೂಚನೆ ಮೇರೆಗೆ ಇದೀಗ ತನಿಖೆ ನಡೆಸಿದಾಗ CDR ಕಳ್ತನ ಆಗಿರೋದು ಬೆಳಕಿಗೆ ಬಂದಿದೆ. ಅವ್ರ ಸುತ್ತಮುತ್ತ ಇರೋರೆ, ಜೊತೆಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರೆ ಆ CDR ನ ಕದ್ದು ಆಕೆ ಯಾರನ್ನ ಮದುವೆ ಆಗ್ಬೇಕಿತ್ತು ಮಹಿಳಾ ಪೇದೆ ಆತನಿಗೆ ಮಾರಾಟ ಮಾಡಿರೋದು. ಪಾಪ ಪ್ರತಿನಿತ್ಯ ಮಾನಸಿಕ ಕಿರುಕುಳವನ್ನು ಅನುಭವಿಸಿದಾಳೆ ಆಕೆ. ನಂತರ ಕೊನೆಗೆ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾಳೆ. ಆಗ ಗೊತ್ತಾಗಿರುವಂತದ್ದು, ಆಯುಕ್ತರ ಸೂಚನೆ ಮೇರೆಗೆ ತನಿಖೆಯನ್ನ ನಡೆಸಿದಾಗ CDR ಕಳ್ತನ ಆಗಿರುವಂತದ್ದು ಅಥವಾ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಈಗಿಂತವ್ರಿಗೆ ಏನ್ ಕ್ರಮ ತಗೊಳ್ತೀರಪ್ಪ? ಹಾಗಾದ್ರೆ ಯಾರನ್ನ ನಂಬೋದು? ನಿಮ್ ಇಲಾಖೆಯಲ್ಲಿರೋರ್ಗೆ ನೀವ್ ಹಿಂಗ್ ಮಾಡ್ಬಿಟ್ರೆ ಇನ್ ಜನಸಾಮಾನ್ಯರಿಗೆ ಇನ್ ಯಾವ ರೀತಿ ಕಿರುಕುಳ ಕೊಡ್ಬೋದು ನೀವುಗಳು?